ಇಲ್ ಕೇಳು, ನಿನ್ನ ಸುತ್ತಮುತ್ತ ಇರೋ ಜನ ಹೇಳ್ತಿರೋ ಮಾತುಗಳನ್ನ ಕೇಳಿ ಸಾಕು ಮಾಡು. ಲೈಫ್ ಅಂದ್ರೆ ಇಷ್ಟೇ, ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಮಿಡಲ್ ಕ್ಲಾಸ್ ಆಗಿ ಹುಟ್ಟಿದ್ದೀವಿ, ಮಿಡಲ್ ಕ್ಲಾಸ್ ಆಗಿಯೇ ಸಾಯಬೇಕು. ಯಾರು ಹೇಳಿದ್ದು ಈ ಮಾತುಗಳನ್ನ? ನೀನು ನಂಬುತ್ತಿರೋ ಈ ಪ್ರಪಂಚ ನಿನಗೆ ನಿನ್ನ ಯೋಗ್ಯತೆಯನ್ನು ಲಿಮಿಟ್ ಮಾಡ್ತಾ ಇದೆ. ನಿನ್ನ ಕನಸುಗಳನ್ನ ಕೇವಲ ಆ ಸೋಷಿಯಲ್ ಮೀಡಿಯಾದ 4 ಗೋಡೆಗಳ ಮಧ್ಯೆ ಲೈಕ್ಸ್ ಮತ್ತು ಕಾಮೆಂಟ್ಸ್ಗಾಗಿ ವೇಸ್ಟ್ ಮಾಡ್ತಾ ಇದ್ದೀಯಾ? ಎದ್ದು ನಿಲ್ಲು, ಮೊದಲು ಎದ್ದು ನಿಲ್ಲು. ನಿನ್ನ ತಲೆಯಲ್ಲಿರೋ ಆ ನೆಗೆಟಿವಿಟಿಯನ್ನು ಕಿತ್ತು ಹಾಕು. ನೀನು ಹುಟ್ಟಿರೋದು ಈ ಸಮಾಜ ಹಾಕಿಕೊಟ್ಟ ದಾರಿಯಲ್ಲಿ ಕುರಿಯಾಗಿ ನಡೆಯಲಿಕ್ಕೆ ಅಲ್ಲ, ಬದಲಾಗಿ ಒಂದು ಹೊಸ ದಾರಿಯನ್ನೇ ನಿರ್ಮಿಸಲಿಕ್ಕೆ. ನಿನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ವಾ? ನಿನ್ನ ದಾರಿಯಲ್ಲಿ ನೀನು ಒಬ್ಬನೇ ನಿಂತಿದ್ದೀಯಾ? ಹೆದರಬೇಡ. ಒಂಟಿ ಸಲಗ ಯಾವಾಗಲೂ ಇಡೀ ಕಾಡನ್ನೇ ನಡುಗಿಸುತ್ತೆ. ನಿನ್ನ ಜೊತೆ ಯಾರು ಇಲ್ಲ ಅಂದ್ರೆ ಅದರ ಅರ್ಥ ನೀನು ತಪ್ಪು ದಾರಿಯಲ್ಲಿದ್ದೀಯಾ ಅಂತಲ್ಲ, ನೀನು ಹೋಗ್ತಿರೋ ಹಾದಿ ಎಲ್ಲರಿಗೂ ತಲುಪೋಕೆ ಸಾಧ್ಯವಿಲ್ಲದಷ್ಟು ಎತ್ತರದಲ್ಲಿದೆ ಅಂತ. ನಿನ್ನ ಹಳೆಯ ಸೋಲುಗಳನ್ನು ನೆನೆದು ಇವತ್ತಿನ ದಿನವನ್ನು ಹಾಳು ಮಾಡ್ಕೋಬೇಡ. ಇವತ್ತು ಯಾರ್ಯಾರು ನಿನ್ನನ್ನ ನೋಡಿ ಬೆರಳು ತೋರಿಸಿ ನಗ್ತಾ ಇದ್ದಾರೋ, ನಾಳೆ ಅದೇ ಬೆರಳುಗಳಿಂದ ನಿನ್ನ ಸಾಧನೆಯನ್ನು ನೋಡಿ ಚಪ್ಪಾಳೆ ತಟ್ಟಬೇಕು. ನಿನ್ನ ಪರಿಶ್ರಮ ಎಷ್ಟು ಸೈಲೆಂಟ್ ಆಗಿರಬೇಕೆಂದರೆ ನಿನ್ನ ಗೆಲುವಿನ ಸೌಂಡ್ ಇಡೀ ಜಗತ್ತಿಗೆ ಶಾಕ್ ಕೊಡಬೇಕು. ಬೆವರು ಹರಿಸು, ರಕ್ತ ಕುದಿಯಲಿ, ಗೆಲುವಿನ ಸಿಂಹಾಸನ ನಿನಗಾಗಿ ಕಾಯ್ತಾ ಇದೆ. ಒಂದು ಚಂಡಮಾರುತ ಬರೋ ಮುನ್ನ ವಾತಾವರಣ ಸೈಲೆಂಟ್ ಆಗಿ ಇರುತ್ತೆ. ನಿನ್ನ ಈಗಿನ ಮೌನ ಕೂಡ ಚಂಡಮಾರುತದ ಮುನ್ಸೂಚನೆ ಆಗಿರಬೇಕು. ನಿನ್ನ ಕೆಲಸದ ಮೇಲೆ ಮಾತ್ರ ಹದ್ದಿನ ಕಣ್ಣಿಡು. ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಅಸಾಧ್ಯ ಅನ್ನೋ ಪದ ಕೇವಲ ಪ್ರಯತ್ನ ಮಾಡದ ಸೋಮಾರಿಗಳ ಡಿಕ್ಷನರಿಯಲ್ಲಿರುತ್ತೆ. ನಿನ್ನ ಒಳಗಡೆ ಇರೋ ಆ ಛಲ, ಆ ಹಠ ಇವತ್ತು ಹೊರಗಡೆ ಬರಲೇಬೇಕು. ದಿನ ಬೆಳಿಗ್ಗೆ ಎದ್ದಾಗ ನಿನ್ನ ಕಣ್ಣಲ್ಲಿ ಆ ಗೆಲುವಿನ ಹಸಿವು ಕಾಣಲೇಬೇಕು. ಯಾರೋ ಅಂದ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನ ಯಶಸ್ಸಿನ ಸೌಂಡ್ ಅವರ ಕಿವಿ ತಮಟೆ ಹರಿಯುವಂತೆ ಮಾಡಬೇಕು. ಕಾಲು ಎಳೆಯೋ 100 ಜನ ಇರಲಿ, ನಿನ್ನ ಕೈ ಹಿಡಿಯೋಕೆ ನಿನ್ನ ಆತ್ಮವಿಶ್ವಾಸ ಹೊಂದಿದ್ರೆ ಸಾಕು. ಈಗ ನಿರ್ಧಾರ ಮಾಡು. ಲೈಫ್ ಪೂರ್ತಿ ಆರ್ಡಿನರಿ ಆಗಿರ್ತೀಯಾ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತೀಯಾ? ಸಮಯ ಯಾರಿಗಾಗಿಯೂ ಕಾಯಲ್ಲ, ಆದರೆ ನೀನು ಮಾತ್ರ ಸಮಯವನ್ನೇ ನಿನ್ನ ಪರವಾಗಿ ತಿರುಗಿಸಬಲ್ಲೆ. ಇವತ್ತೇ ಆ ದಿನ, ಈಗಲೇ ಆ ಕ್ಷಣ. ಮುನ್ನುಗ್ಗು. ಎದುರಿಗೆ ಯಾವುದೇ ಬೆಟ್ಟ ಬಂದರೂ ಸರಿ, ಅದನ್ನು ಪುಡಿ ಪುಡಿ ಮಾಡಿಕೊಂಡು ಮುನ್ನಡೆ. ನಿನ್ನ ಲೈಫ್ನ ಗೇಮ್ ಚೇಂಜರ್ ನೀನೇ. ಜಗತ್ತು ನಿನಗಾಗಿ ಕಾಯ್ತಿದೆ. ಛಲ ಬಿಡದೆ ಮುನ್ನುಗ್ಗು.